ಹಲೋ. ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ಮಾಡ್ತಾಯಿದ್ದೀನಿ. ನಾನೊಂದು 3 ಕೆ ಜಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆ ತೇವಾಂಶ ಎಲ್ಲ ಹೋಗಲಿ ಅಂತ ಒಂದು ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬೀಜ ಎಲ್ಲ ಬಂದಿದೆ, ಇದೆಲ್ಲ ವೇಸ್ಟೇಜು. ಫೈನ್ ಪೀಸು ಇಷ್ಟು ಬಂದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ಇದನ್ನು ನೀರು ಹಾಕಬಾರ್ದು, ನೀರು ಹಾಕ್ತೀರಾ ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ನೋಡಿ ಈ ಥರ ಬರುತ್ತೆ. ತೇವಾಂಶ ಇರುತ್ತೆ ಬಟ್ ನೀರಿರೋದಿಲ್ಲ. ನೋಡಿ ಈ ಥರ ಇದೆ. ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಒಂದು 3-4 ದಿನ ಆದರೂ ಚೆನ್ನಾಗಿ ಒಣಗಬೇಕು. ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಚೆನ್ನಾಗಿ ಹರಡ್ಬಿಟ್ಟು ಒಣಗಿಸಿದ್ರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗುತ್ತೆ. ಒಣಗಿದ ಮೇಲೆ ಅದೇನಾದ್ರು ಇನ್ನೂ ತರಿ ಅಂತಿದ್ರೆ ಇನ್ನೊಂದು ಸಲ ಬೇಕಂದರೆ ಪೌಡ್ರ್ ಮಾಡ್ಕೋಬೋದು. ಚೆನ್ನಾಗಿ ಒಣಗಿದ ಮೇಲೆ ನೋಡಿ ಈ ಥರ ಫೈನ್ ಪೌಡ್ರ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು 1 ವರ್ಷ ಇಟ್ಟರೂ ಹಾಳಾಗೋದಿಲ್ಲ. ಸೀಸನಲ್ಲಿ ತಂದು ಇಟ್ಕೊಂಡು ಈ ಥರ ಪೌಡ್ರು ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಂದ್ರೂ ಯೂಸ್ ಮಾಡ್ಬೋದು. ಇದು ವಿಟಮಿನ್ ಸಿ ಹೇರಳವಾಗಿದೆ, ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದಿದು.